ಸೊ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮುಂದೆ ದರ್ಶನ್ ಭಾವುಕರಾದರಂತೆ. ನೋಡೋಣ ಏನಿದೆ. ಓಕೆ, ಇವತ್ತು ದರ್ಶನ್ ಅವರನ್ನ ಕಾಣ್ಲಿಕ್ಕಾಗಿ ಜೈಲಿಗೆ ಅವರ ಪತ್ನಿ ಮತ್ತು ಪುತ್ರ ವಿನೀಶ್ ಇಬ್ಬರು ಕೂಡ ಹೋಗಿದ್ರು. ಈ ಸಂದರ್ಭದಲ್ಲಿ ಪತ್ನಿ ಮತ್ತು ಪುತ್ರನನ್ನ ಕಂಡ ಕೂಡಲೇ ದರ್ಶನ್ ಭಾವುಕರಾಗಿದ್ದಾರೆ. ಎಲ್ಲವೂ ಕೂಡ ಬಂದದ್ದನ್ನ ಸ್ವೀಕಾರ ಮಾಡಬೇಕು. ನಾನು ನಿಮ್ಮಿಂದ 6 ತಿಂಗಳು ದೂರ ಇರಬೇಕಾದಂತಹ ಪರಿಸ್ಥಿತಿ ಈಗ ಬಂದಿದೆ. ನೀವು ಪದೇ ಪದೇ ಇಲ್ಲಿ ಬರ್ಲಿಕ್ಕೆ ಹೋಗಬೇಡಿ, ತೊಂದರೆ ತಗೊಳಕ್ ಹೋಗಬೇಡಿ ಅಂತ ವಿಜಯಲಕ್ಷ್ಮಿ ಮತ್ತು ಪುತ್ರನನ್ನ ನೋಡ್ತಿದ್ದ ಹಾಗೆ ಅಳುತ್ತಾ ದರ್ಶನ್ ಅವರು ಭಾವುಕವಾಗಿ ಮಾತನಾಡಿದ್ದಾರೆ. ನನಗೆ ಕೈ ನೋವಿದೆ, ದಯವಿಟ್ಟು ಮಾತ್ರೆ ಕಳಿಸ್ಕೊಡಿ ಅಂತ ಕೂಡ ಈ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರನ್ನ ಕೇಳ್ಕೊಂಡಿದ್ದಾರೆ. ತಂದೆಗೆ ತಂದಿದ್ದಂತಹ ಜರ್ಕಿನ್ ಅನ್ನ ಈ ಸಂದರ್ಭದಲ್ಲಿ ಅವರ ಪುತ್ರ ವಿನೀಶ್ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಇವತ್ತು ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಇಬ್ರು ಕೂಡ ಜೈಲಿಗೆ ಹೋದ್ರು. ಭೇಟಿ ಮಾಡಬೇಕು, ಮಾತನಾಡಿಸ್ಬೇಕು, ಹೇಗಿದ್ದಾರೆ ಅಂತ ತಿಳ್ಕೊಳ್ಬೇಕು ಅನ್ನುವಂತಹ ಸಹಜ ಬಯಕೆ ಅವರದ್ದಾಗಿತ್ತು. ಹಾಗಾಗಿ ಹೋಗಿದ್ರು, ಅದಕ್ಕೆ ಅವಕಾಶವೂ ಕೂಡ ಇತ್ತು. ಸೊ ಭೇಟಿ ಮಾಡ್ತಿದ್ದ ಹಾಗೆ ದರ್ಶನ್ ಅವರು ಅವ್ರನ್ನ ನೋಡಿ ಕಣ್ಣೀರು ಹಾಕಿದ್ದಾರೆ. ನೀವು ಯಾವಾಗಲೂ ಇಲ್ಲಿ ಬಂದು ತೊಂದರೆ ತಗೊಳ್ಬೇಡಿ, 6 ತಿಂಗಳು ಎಲ್ಲವನ್ನೂ ಸಹಿಸ್ಕೊಳ್ಳಿ, ಬಂದದ್ದನ್ನ ಫೇಸ್ ಮಾಡೋಣ ಅಂತ ಹೇಳಿದ್ದಾರಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಷ್. ಪುತ್ರ ಮತ್ತು ಪತ್ನಿಯನ್ನ ಕಂಡ ಕೂಡಲೇ ದರ್ಶನ್ ಅವರು ಅಳುತ್ತಾ ಹೇಳಿದಂತಹ ವಿಚಾರಗಳೇನು, ಏನೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರಂತೆ, ಏನ್ ಬೇಕು ಅಂತ ಕೇಳ್ಕೊಂಡಿದ್ದಾರಂತೆ? ಖಂಡಿತ ದಿವ್ಯ ಜೊತೆ ಈಗಾಗಲೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ಭೇಟಿಯಾದ ಸಂದರ್ಭದಲ್ಲಿ ನೇರವಾಗಿ ಮಗನನ್ನು ಹಿಡ್ಕೊಂಡು ಒಂದು ರೀತಿ ಭಾವುಕ ಮಾತುಗಳನ್ನು ದರ್ಶನ್ ಆಡಿರುವಂಥದ್ದು. ಜೊತೆಗೆ ದರ್ಶನ್ ಒಂದು ಅಂದರೆ ಈ ಒಂದು ಬಂದಿರುವಂಥ ಪರಿಸ್ಥಿತಿ ನಮಗೆ 6 ತಿಂಗಳು ಸಾಕಷ್ಟು ನೋವುಗಳನ್ನು ತರ್ತದೆ. ಜೊತೆಗೆ ಯಾರು ಏನೇ ಮಾತಾಡೋದು ಸಹ ಅದನ್ನು ಸಹಿಸಿಕೊಂಡು ಪದೇ ಪದೇ ನೀವು ಸಹ ಜೈಲು ಕಡೆ ಬರೋದು ಬೇಡ, ನನಗೆ ಕೈ ನೋವು ಜಾಸ್ತಿ ಆಗ್ತಿದೆ, ಹಾಗಾಗಿ ಮಾತ್ರೆಯನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾನೆ. ಇನ್ನು ಮಗ ತಂದೆಗಾಗಿ ಒಂದು ಜರ್ಕಿನನ್ನು ತಂದುಕೊಟ್ಟು ಹೋಗಿರುವಂಥದ್ದು. ಜರ್ಕಿನನ್ನು ತೆಗೆದುಕೊಂಡಂತಹ ತಂದೆ ಒಂದು ಭಾವುಕ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಿದ್ದಾರೆ. ಜೊತೆಗೆ ಮಗ ಈಗಾಗಲೇ ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ, ಹಾಗೆ ಸಾಕಷ್ಟು ನೋವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ತಂದೆ ಇನ್ನು 6 ತಿಂಗಳು ಈ ಪರಿಸ್ಥಿತಿ ಇರ್ತದೆ, ಬಂದಿರೋದನ್ನ ಈಗ ಅನುಭವಿಸಲೇಬೇಕು, ಹಾಗಾಗಿ ಏನೂ ಮಾತನಾಡೋದು ಬೇಡ, ಎಲ್ಲ ನಂತರ ಎಲ್ಲ ಸರಿ ಹೋಗ್ತದೆ, ಈಗ ನೀನು ಧೈರ್ಯವಾಗಿ ಇರು ಅಂತೇಳಿ ಮಗನಿಗೂ ಸಹ ದರ್ಶನ್ ಒಂದು ಧೈರ್ಯವನ್ನು ತುಂಬಿ ಕಳಿಸ್ಕೊಟ್ಟಿದ್ದಾರೆ. ದಿವ್ಯಾ, ಓಕೆ, ಬಟ್ ಈ ವಿಚಾರದಲ್ಲಿ ಈಗ ಅಂಬರೀಷ್ ಅವ್ರು ಜರ್ಕಿನ್ ತಂದಿದ್ರು, ಕೊಟ್ಟರು, ಇದಕ್ಕೆಲ್ಲ ಅವಕಾಶ ಇದೆಯಾ? ಆಚೆಯಿಂದ ಬಂದಾಗ ಮಾತನಾಡ್ಸಕ್ಕೆಲ್ಲ ಅವಕಾಶ ಇದೆ. ಬಟ್ ಈ ತರ ವಸ್ತುಗಳನ್ನೆಲ್ಲ ಕೊಟ್ಟಾಗ ಅದನ್ನ ಒಳಗಡೆ ತಗೊಂಡು ಹೋಗಕ್ಕೆ ಅವಕಾಶ ಇದೆಯಾ ಅಂಬರೀಷ್? ಅರುಣ್, ಕೆಲವೊಂದು ವಸ್ತುಗಳು ಅಂದರೆ ಈಗ ಬೆಡ್ಶೀಟ್ ಇರ್ಬೋದು, ಮನೆಯಿಂದ ಬಟ್ಟೆಗಳನ್ನು ತಂದು ಕೊಡೋದಕ್ಕಿರ್ಬೋದು, ಅಥವಾ ಏನು ಊಟವನ್ನು ಹೊರತುಪಡಿಸಿ ಹಣ್ಣು ಮತ್ತು ಹಂಪಲುಗಳನ್ನು ಅಂದರೆ ಆಪಲ್ಲು, ದ್ರಾಕ್ಷಿ, ಆರೆಂಜ್ ಇರ್ಬೋದು, ಮೂಸಂಬಿ, ಈ ಥರ ಹಣ್ಣುಗಳನ್ನು ಕೊಡೋದಕ್ಕೆ ಮಾತ್ರ ಅವಕಾಶ ಇದೆ. ಸಾಮಾನ್ಯ ಕೈದಿಗಳು ಯಾರೇ ಬಂದರೂ ಸಹ ಮನೆಯವರು ಬಟ್ಟೆಗಳ ಜೊತೆಯಲ್ಲಿ ಹಣ್ಣುಗಳನ್ನು ತಂದುಕೊಟ್ಟು ಹೋಗ್ತಾರೆ. ಮೊದಲು ಏನಂತಂದರೆ ಊಟವನ್ನು ಸಹ ಕೊಡ್ತಿದ್ರು, ಹೊರಗಡೆಯಿಂದ ಯಾರಾದರೂ ಬಂದಾಗ ಊಟ ತೆಗೆದುಕೊಂಡು ಕೈದಿಗಳಿಗೆ ಕೊಡುವಂಥದ್ದು ಸಾಮಾನ್ಯವಾಗಿ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಜೈಲಿನಲ್ಲೂ ಅಕ್ರಮ ಚಟುವಟಿಕೆಗಳು ಹೆಚ್ಚಾದ ಹಿನ್ನೆಲೆ ಸಂಪೂರ್ಣ ಎಲ್ಲವನ್ನು ಬ್ಯಾನ್ ಮಾಡಿರುವಂಥದ್ದು. ಅಂದರೆ ಈಗ ಬಟ್ಟೆ ಅಥವಾ ಹಣ್ಣುಗಳನ್ನು ಹೊರತುಪಡಿಸಿ ಯಾವುದಾದ್ರೂ ಬೆಡ್ಶೀಟು ಅಥವಾ ಒಂದು ಜರ್ಕಿನು, ಸ್ಪೆಟ್ರೋ ಈ ರೀತಿಯದನ್ನು ಈಗ ಕೊಡೋದಕ್ಕೆ ಜೈಲು ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ತಪಾಸಣೆಗೆ ಒಳಪಡಿಸಿ ನಂತರ ಅವರಿಗೆ ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡುವಂಥದ್ದು. ಹಾಗಾಗಿ ಇವತ್ತು ಏನು ದರ್ಶನ್ ಅವರ ಪತ್ನಿ ಮತ್ತು ಮಗ ಜೈಲಿಗೆ ಭೇಟಿ ಕೊಟ್ಟಿದ್ರು, ಆ ಸಂದರ್ಭದಲ್ಲಿ ಮಗ ಒಂದು ಜರ್ಕಿನನ್ನು ತಂದೆಗೆ ಕೊಟ್ಟು ಹೋಗಿರುವಂಥದ್ದು. ಅರುಣ್.